ಚಿಂಚೋಳಿಯ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು. ಸಭೆ ಉದ್ದೇಶಿಸಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಾ ಪೊಲೀಸ್ ಠಾಣೆಯ ಸಿಪಿಐ ಕಪಿಲ್ ದೇವ್ ಅವರು ಮಾತನಾಡಿ, ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಭೆ ಕರೆಯಲಾಗಿದ್ದು, ಚಿಂಚೋಳಿ ತಾಲೂಕಾ ಬಹಳಷ್ಟು ಶಾಂತಿಯಿಂದ ಜನರು ಇರುತ್ತಾರೆ. ಯಾಕೆಂದರೆ ನಾನು 1 ವರ್ಷ ಆಯಿತು ಸೇವೆ ಮಾಡುತ್ತಿದ್ದು, ಚಿಂಚೋಳಿಯಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಗಲಾಟೆ, ಯಾವುದೇ ಕೋಮುಗಲಭೆ ಆಗಿಲ್ಲ. ಅದೇ ರೀತಿ ಚಿಂಚೋಳಿಯಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವೂ ಕೂಡ ಶಾಂತ ರೀತಿಯಿಂದ ಆಚರಣೆ ಮಾಡಬೇಕು ಮತ್ತು ಸರ್ಕಾರ ನೀಡಿರುವ ಆದೇಶಗಳನ್ನು ಎಲ್ಲರೂ ಗಣೇಶ ಮಂಡಳಿ ಅಧ್ಯಕ್ಷರು ತಪ್ಪದೆ ಸರ್ಕಾರದಿಂದ ಪರವಾನಗಿ ಪಡೆದ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು. ಪುರಸಭೆ ಜೆಸ್ಕಾಂ ಫೈರ್ ಇಂಜಿನ್ ಅವರ ಅನುಮತಿ ಪಡೆದೇ ಗಣೇಶ ಮೂರ್ತಿ ಸ್ಥಾಪನೆ ಮಾಡಬೇಕು ಹಾಗೂ ಮೊಹರಂ ಹಬ್ಬ, ಗಣೇಶ ಹಬ್ಬಕ್ಕೂ ಯಾವುದೇ ಒಂದು ಡಿಜೆ ಪರ್ಮಿಷನ್ ಇರುವುದಿಲ್ಲ. ಹೀಗಾಗಿ ತಾವೆಲ್ಲರೂ ಸರ್ಕಾರಿ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಈ ಶಾಂತಿ ಸಭೆಯನ್ನು ಎಲ್ಲ ಏನು ಚಿಂಚೋಳಿಯ ಎಲ್ಲ ಮುಖಂಡರು, ಎಲ್ಲ ಧರ್ಮದ ಮುಖಂಡರು, ಎಲ್ಲ ಹಿರಿಯರು, ಎಲ್ಲ ಲೀಡರ್ಗಳು, ಪತ್ರಕರ್ತರು ಮತ್ತು ಏನು ಯುವಕ ಮಂಡಳಿ, ಗಣೇಶ ಯುವಕ ಮಂಡಳಿಯ ಸದಸ್ಯರು ಮತ್ತು ಅದಲ್ಲದೆ ಸಾರ್ವಜನಿಕರು ಕೂಡ ಬಂದಿದ್ದೀವಿ. ಮತ್ತು ಅದು ಅಲ್ಲದೆ ಮತ್ತು ಬೇರೆ ಇಲಾಖೆಯ ಫೈರ್ ಇರ್ಬೋದು, ಮತ್ತು ಜೆಸ್ಕಾಂ ಇರ್ಬೋದು, ಕಾರ್ಪೊರೇಷನ್ಗಳು ಇರ್ಬೋದು, ಮತ್ತು ಯಾವ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಅವರೆಲ್ಲರಿಗೂ ಕೂಡ ನಾನು ಚಿಂಚೋಳಿ ಪೊಲೀಸ್ ಠಾಣೆ ಮಾಡೋದು ಸ್ವಾಗತ. ಈ ಒಂದು ಗಣೇಶ ಹಬ್ಬ ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದೆಯಪ್ಪ ಅಂತಂದರೆ, ಇದನ್ನು ಬರೀ ಒಂದು ಏರಿಯಾದಲ್ಲಿ ಮಾಡೋ ಹಬ್ಬ, ಇಂಡಿಯಾದಲ್ಲಿ ಮಾಡೋದು ಇದೊಂದು ಹಬ್ಬ, ಗಣೇಶ ಹಬ್ಬ. ಭಾರತದಾಗೆ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಅಂದರೆ ಗಣೇಶ ಹಬ್ಬ. ಯಾಕಂತಂದರೆ ಅದು ಪುರಾತನ ಕಾಲದಿಂದಲೂ ಬಂದಿದೆ. ಇದಕ್ಕೆ ನಾವು ಇಂಡಿಪೆಂಡೆನ್ಸ್ನಿಂದ ಈ ಒಂದು ಹಬ್ಬ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಆ ಹಬ್ಬಕ್ಕೆ ಭಾಳ ಪ್ರಾಮುಖ್ಯತೆ ಇದೆ. ಮತ್ತು ಅದಕ್ಕೆ ಎಲ್ಲರೂ ಕೂಡ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಎಲ್ಲರೂ ಒಂದಾಗಿ ಮಾಡುವಂಥ ಹಬ್ಬ. ಆ ಹಬ್ಬ ಭಾಳ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾರೆ. ಹಳ್ಳಿಯಲ್ಲಿ ಮಾಡ್ತಾರೆ, ಸಿಟಿಯಲ್ಲಿ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಆ ಹಬ್ಬ ಸರಿಯಾಗಿ ನಡೀಲಿ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಆ ಹಬ್ಬ ನಡ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲೇ ಏನೇ ಗಲಾಟೆ ಆದರೂ ಪೊಲೀಸರು ಹೋಗಬೇಕಾಗ್ತದೆ. ಯಾಕಂತಂದರೆ ಪೊಲೀಸರ ಕೆಲಸನೇ ಮೇನ್ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋ ಕೆಲಸ. ಅದಕ್ಕಾಗಿ ನಾವು ನಮ್ಮೆಲ್ಲ ಲೀಡರ್ಗಳಿಗೆ ಕರೆದು ಇಲ್ಲಿ ಒಂದು ಮೀಟಿಂಗ್ ತೊಗೊಂಡು ಯಾರ್ಯಾರಿಗೆ ಏನೇನು ಕೆಲಸ ಇದೆ ಅವ್ರದ್ದು ಅದು ಕೂಡ ಹೇಳೋದು, ನಮ್ಮ ಕಡೆಯಿಂದ ಏನಾದ್ರು ಬೇಕಾದರೂ ಹೆಲ್ಪ್ ಅದು ಕೂಡ ನಾವು ತಿಳಿಸ್ತೀವಿ. ನೀವು ಏನೇನು ಮಾಡಬೇಕು ಅದು ಕೂಡ ಹೇಳ್ತೀವಿ. ಒಟ್ಟಾರೆ ಯಾವುದೇ ಕಾರಣಕ್ಕೆ ಶಾಂತಿ ಸಾಮರಸ್ಯ ಕೆಡಬಾರ್ದೆಂಬ ಉದ್ದೇಶದಿಂದಲೇ ಈ ಒಂದು ಮೀಟಿಂಗ್ ಕರೆಯೋದು. ಅದಕ್ಕೋಸ್ಕರ ತಾವು ಕೂಡ ಈ ಒಂದು ನಾವು ಇಷ್ಟೆಲ್ಲ ಆಫೀಸರ್ ಬಂದೀವಿ, ಇಷ್ಟೆಲ್ಲ ಜನರು ಬಂದರೆ, ಲೀಡರ್ಗಳು ಬಂದರೆ, ನೀವು ತಿಳ್ಕೊಂಡು ನೀವು ನಿಮ್ಮ ಕರ್ತವ್ಯ ಏನದಪ್ಪ, ನಾವು ಒಂದು ಗಣೇಶ ಕೂಡಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಕರ್ತವ್ಯ ಏನಿದೆ ಅದು ತಿಳ್ಕೊಂಡು ನಾವು ಮೇಂಟೈನ್ ಮಾಡ್ಬೇಕಂತ ಹೇಳಿ ನೀವು ಕೂಡ ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಈಗ ನಾವು ರೂಲ್ಸ್ ಪ್ರಕಾರ ಹೇಳಿದ್ರೆ 108 ರೂಲ್ಸ್ ಇದಾವೆ. ಏನು ರೂಲ್ಸ್ ಪ್ರಕಾರ ಭಾಳ ಇದೆ. ಬಟ್ ಅಷ್ಟೆಲ್ಲ ನಿಮಗೂ ಮಾಡೋಕ್ಕಾಗಲ್ಲ, ಅಷ್ಟು ನಮಗೂ ನಿಮ್ಗೆ ಬೆನ್ನ ಹತ್ತಕ್ಕಾಗಲ್ಲ. ಅದಕ್ಕಾಗಿ ಮೇನ್ ಏನಿದಾವಪ್ಪ, ಒಂದು ಪ್ಲೇಸ್ ನೀವು ಒಂದು ಪ್ಲೇಸ್ ಚಾಯ್ಸ್ ಮಾಡ್ತೀರಿ. ಆ ಪ್ಲೇಸ್ ಯಾವುದೂ ಡಿಸ್ಪ್ಯೂಟೆಡ್ ಇರಬಾರ್ದು. ಅಂದ್ರೆ ಅಲ್ಲಿ ಯಾವುದೋ ಕಿರಿಕಿರಿ ಮಲ್ಲ ಬೇರೆ ಕುಡಿಸಿದ್ದ, ಈಗ ನಾನು ಕುಡಿಸ್ತಾ ಇದ್ದೀನಿ, ಅಥವಾ ಜಾಗ ಬೇರೆ ಬಂದಿದೆ, ಜಗಳದಾಗ ಅದ, ಅಥವಾ ಬೇರೆ ಕಮ್ಯುನಿಟಿದವ್ರದ್ದು ಅದ, ಅಥವಾ ಬೇರೆ ಒಂದು ಟೆಂಪಲ್ದು ಅದ, ಅವ್ರು ಬ್ಯಾಡ ಅಂತ ಅಬ್ಜೆಕ್ಷನ್ ಮಾಡ್ತಾರೆ, ಅಂತಲ್ಲಿ ನೀವು ಕೂಡಿಸ್ತೀರಿ, ಅದು ತೊಂದರೆಗೆ ಈಡಾಗ್ತದೆ. ಅದು ಕರೆಕ್ಟು ಆಗಲ್ಲ. ಮತ್ತು ಪೊಲೀಸ್ ಇನ್ವಾಲ್ವ್ಮೆಂಟ್ ಆಗ್ತದೆ, ಮತ್ತು ಸುಮ್ಮನೆ ಅನ್ನೆಸೆಸರಿ ಟೈಮ್ ಪಾಸ್ ಆಗ್ತದೆ. ಅದಕ್ಕೆ ನೀವು ಯಾರು ಕೂಡಿಸಿರ್ತೀರಿ, ಗಣೇಶ ಮಂಡಳಿಯವರು ಪಕ್ಕ ಜಾಗ ನೋಡಿಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗ, ರಸ್ತೆಗೂ ಕೂಡ ತೊಂದರೆ ಆಗಲಾರ್ದಂಗ, ಅಕ್ಕಪಕ್ಕದವ್ರಿಗೆ ತೊಂದರೆ ಆಗಲಾರ್ದಂಗ ಇಂಥ ಪ್ಲೇಸ್ ಚಾಯ್ಸ್ ಮಾಡಿ ನೀವು ಕೂಡಿಸ್ಬೇಕು. ಮತ್ತೆ ನೀವು ಗಣೇಶ ಮಂಡಳಿ ಮಾಡ್ಕೊತೀರಿ. ಈಗ ಲಾಸ್ಟ್ ಟೈಮ್ 10 ಗಣೇಶ ಮಂಡಳಿ ಇದ್ರೆ ಸರಿ 20 ಗಣೇಶ ಮಂಡಳಿ ಆಗಿದೆ. ಯಾಕಂದ್ರೆ ಹುಡುಗರಿಗೆ ಒಂದು ಹುಡುಗ ಇರ್ತದೆ, ಅವ್ರದ್ದು ಮಾಡಿ ಹೋದಷ್ಟು ನಾನು ಮಾಡೋಣ, ನಾವೊಂದು 8 ಹುಡುಗರು ಜಮಾಸಿ ನಮ್ಮ ಗಣೇಶ ಮಂಡಳಿ ಮಾಡಿ ಅಲ್ಲಿ ಸ್ವಲ್ಪ ಲೋಕಲ್ದಾಗ ಚಂದ ತೊಗೊಂಡು ನಾವು ಕೂಡಿಸ್ಬೇಕಂತ. ಕೂಡಿಸ್ರಿ, ಏನು ತೊಂದರೆ ಇಲ್ಲ, ಎಲ್ಲರೂ ಕೂಡಿಸ್ರಿ. ಬಟ್ ಇನ್ನೊಂದ್ರದಾಗೆ ತೊಂದರೆ ಆಗಬಾರ್ದು. ಮತ್ತು ನೀವು ಕೂಡಿಸಿದ್ರೆ ಅದು ಕರೆಕ್ಟಾಗಿ ಕೂಡಿಸ್ಬೇಕು. ಸುಮ್ಮನೆ ಟೈಮ್ ಪಾಸಿಗೆ ಕೂಡಿಸಿ ಆಮೇಲೆ ಮತ್ತು ಅದಕ್ಕೆ ಪರ್ಮಿಷನ್ ಇಲ್ಲ, ಏನಿಲ್ಲ ಅಂತೆಲ್ಲ ಆಗಬೇಕು. ಅದಕ್ಕೆ ದಯವಿಟ್ಟು ಗಣೇಶ ಮಂಡಳಿಯವ್ರು ಯಾರು ಅದಕ್ಕೆ ಮಾಡ್ತೀರಿ, ನೀವೆಲ್ಲ ಸ್ವಲ್ಪ ಪರ್ಮಿಷನ್ ತೊಗೊಂಡು ಕೂಡಿಸಿ. ಮತ್ತು ನೀವು ಮಂಡಳಿ ಮಾಡ್ಬೇಕಾದ್ರೆ ಇಂತಿಷ್ಟು ಜನ ಅಂತ ಇರ್ತಾರೆ, ಮಿನಿಮಮ್ 5 ರಿಂದ 10 ಜನ ಅಂತ ಇರ್ಬೇಕು ನಿಮ್ಮ ಮಂಡಳಿ ಮೆಂಬರ್ಸ್. ಅಂದ್ರೆ ನಾವೇ ಮ್ಯಾನೇಜ್ ಮಾಡಿದ್ದು ಅರ್ಧ ಅಂತ ಹೇಳಿ ಹಂಗೆ ನೀವು ಹೇಳ್ಕೊಂಡ್ರೆ ನಮಗೂ ಖುಷಿ ಆಗ್ತದೆ. ನೀವು ನಮ್ಮ ತನ ಬರಲಪ್ಪ ಅಂತ ನಮಗೂ ಒಂದು ಇದು ಇರ್ತದೆ. ಏನಾದರೂ ಇನ್ಸಿಡೆಂಟ್ ಆದರೆ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಮರ್ಯಾದೆ ಯಾರು ಹೋಗ್ತದ, ನಿಮ್ಮದು ಹೋಗ್ತದ, ಊರನ್ನ ಜನದು ಹೋಗ್ತದ, ಪೊಲೀಸರು ನಾವು ಮೇಂಟೈನ್ ಮಾಡಿ ಕೆಟ್ಟ ಹೆಸರು ಬರ್ತದೆ.
ಯಾಕೆ ನೋಡೋಕ್ಕಾಗಿಲ್ಲ ನಿಮ್ಗೆ ಹಾಗೆ ಅಂತ ಭಾಳ ಸಣ್ಣ ವಿಷಯ ಇರ್ತದೆ ಖರೆ, ಆಮೇಲೆ ಅದು ಭಾಳ ದೊಡ್ಡದಾಗ್ತದೆ. ಈಗೆಲ್ಲ ನೋಡ್ಬೋದು ನೀವು, ಸೋಷಿಯಲ್ ಮೀಡಿಯಾ ಬಂದಿದೆ. ಸೋಷಿಯಲ್ ಮೀಡಿಯಾದಾಗ ನೀವು ಅನ್ನೋ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತಪ್ಪ, ಅದು ಪೂರ್ತಿ ಆಲ್ ಓವರ್ ಇಂಡಿಯಾ ಹೋಗ್ತದೆ. ಇಲ್ಲೊಂದೇ ಅಲ್ಲ, ಆಲ್ ಓವರ್ ವರ್ಲ್ಡ್ ಹೋಗ್ತದೆ. ಈಗಂತೂ ವಾಟ್ಸಪ್ ಅದ, ಮೊಬೈಲ್ ಅದ, ಫೇಸ್ಬುಕ್ ಅದ, ಎಲ್ಲ ಕಡೆ ಹೋಗ್ತದೆ. ಅದು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಚಿಂಚೋಳಿನ ಊರೇ ಗೊತ್ತಿರಲ್ಲ, ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ಚಿಂಚೋಳಿನ ಊರಾಗ ಇಂಥ ಇನ್ಸಿಡೆಂಟ್ ಆಯಿತು, ಇದು ಆಯಿತು. ಹಂಗೆ ಈಗ ಎಲ್ಲ ಯಾವುದೇ ವಿಷಯ ನಾವು ಇದು ಮಾಡೋಂಗಿಲ್ಲ, ಎಲ್ಲ ನಾವು ಸೋಷಿಯಲ್ ಮೀಡಿಯಾದಾಗ ಬಿಟ್ಟಾಗ ಕೂಡ ಎಲ್ಲ ಗೊತ್ತಾಗ್ತದೆ. ಅದಕ್ಕೋಸ್ಕರ ತಾವು ಯಾರು ಮೆಂಬರ್ ಇರ್ತೀರಿ, ಗಣೇಶ ಮಂಡಳಿ ಜಿದ್ದಿ ಇರ್ತೀರಿ, ನೀವು ಜಿಮ್ಮೆದಾರಿ ತೊಗೊಂಡು ಗಣೇಶನ ಕೂಡಿಸ್ಬೇಕು. ಮತ್ತು ನೀವು ಅಡ್ವಾನ್ಸ್ ಆಗಿ ನಮಗೆ 5 ದಿನದ ಗಣೇಶ ಇದೆ, 9 ದಿನದ ಗಣೇಶ ಇದೆ, 7 ದಿನದಿದೆ, 11 ದಿವಸದ ಇದೆ. ಆ ಗಣೇಶ ನೀವು ಮೊದಲೇ ನಮಗೆ ಬರ್ಕೊಟ್ರೆ ನಮಗೆ ಸಿಬ್ಬಂದಿಗಳು ಎಕ್ಸ್ಟ್ರಾ ಸಿಬ್ಬಂದಿ ತರಿಸ್ಲಕ್ಕ, ಹೋಮ್ಗಾರ್ಡ್ಸ್ ತರಿಸ್ಲಕ್ಕ, ಮತ್ತು ಯಾವ ರೂಟಿಗೆ ಹೋಗ್ತದೆ ಆ ರೂಟ್ ಹೇಳಿದ್ರೆ ಆ ರೂಟಲ್ಲಿ ನಾವು ಮೆನ್ ಹಾಕೋಬೋದು. ಅಲ್ಲಿ ಬೇರೆ ಬೇರೆ ಮಸ್ಜಿದ್ ಇರ್ಬೋದು, ಬೇರೆ ಚರ್ಚ್ ಇರ್ಬೋದು, ಏನೋ ಇರ್ತದೆ. ಆ ಇದರಲ್ಲಿ ನಾವು ಒಂದು ಪೊಲೀಸ್ ಹಾಕೋಬೋದು, ಹಾಕೊಂಡು ನಾವು ಮೇಂಟೈನ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಹೇಳ್ಬೇಕು. ಲಾಸ್ಟ್ ಇಯರ್ ನಾನು ಮಾಡಿದ್ದೀನಿ, ಅದಕ್ಕೆ ಮೇನ್ ಇದ್ದಲ್ಲಿ ನಾವು ಹಾಕೋತೀವಿ. ಯಾವ ಸಣ್ಣ ಪುಟ್ಟ ಇರ್ತಾರೋ ಅವ್ರು ನಿಮ್ಗೆ ಹೇಳ್ಕೋಬೇಕು. ಮೇನ್ ಗಣೇಶ ಯಾವ ಮೇಜರ್ ಗಣೇಶ ಅವನ್ನ ನಾವು ಮೆನ್ ಹಾಕೋತೀವಿ, ಯಾಕಂತಂದ್ರೆ ಜಾಸ್ತಿ ಜನ ಬರ್ತಾ ಇರ್ತಾರೆ ಅಲ್ಲಿ, ಅದು ಮಾಡ್ತಾರೆ. ಆದೇಶವನ್ನು ಪಾಲಿಸಿ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಂಡಿದ್ದರು. ಸಭೆಯಲ್ಲಿ ಚಿಂಚೋಳಿಯ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಮ್ಮ, ಫೈರ್ ಇಂಜಿನ್ ಅಧಿಕಾರಿಗಳಾದ ಹಸನ್, ಪುರಸಭೆ ಇನ್ಸ್ಪೆಕ್ಟರ್ ಹಾಗೂ ಜೆಸ್ಕಾಂ ಇಲಾಖೆಯ ಸಿಬ್ಬಂದಿ ಮತ್ತು ಅನೇಕ ವಿವಿಧ ಪಕ್ಷದ ಮುಖಂಡರು ಹಾಗೂ ಗಣೇಶ ಮಂಡಳಿಯ ಅಧ್ಯಕ್ಷರು ಹಾಗೂ ಮುಸ್ಲಿಂ ಕಮಿಟಿಯ ಸರ್ವ ಸಿಬ್ಬಂದಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ನಾಗರಾಜ್ ಪಾಟೀಲ್, C9 ಕನ್ನಡ, ಚಿಂಚೋಳಿ.